ಬೆಂಗಳೂರಿನಲ್ಲಿ ಟೆಕ್ಕಿ ಪೂಜಾ ದತ್ತ ಅನುಮಾನಾಸ್ಪದ ಸಾವನ್ನಪ್ಪಿರುವಂತಹ ಪ್ರಕರಣ ಏನಿದೆ ಈಗ ಪೊಲೀಸರ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವಂತಹ ಮಾಹಿತಿ ಬಹಿರಂಗವಾಗಿದೆ. ಬೆಂಗಳೂರಿನಲ್ಲಿ ಪೂಜಾ ದತ್ತ ಅನುಮಾನಾಸ್ಪದ ಸಾವನ್ನಪ್ಪಿರುವಂತಹ ಪ್ರಕರಣದ ಬೆನ್ನ ಹಿಂದೆ ಬಿದ್ದಿದ್ದಂತಹ ಪೊಲೀಸ್ ಅಧಿಕಾರಿಗಳು ತನಿಖೆಯನ್ನು ಮುಂದುವರಿಸಿದ್ದಾರೆ. 1 ವರ್ಷದ ಹಿಂದೆ ಕೆಲಸಕ್ಕೆ ರಾಜೀನಾಮೆಯನ್ನ ನೀಡಿರ್ತಾರೆ ಪೂಜಾ. ಜಾರ್ಖಂಡ್ ಮೂಲದ ಪೂಜಾ ಬೆಂಗಳೂರಿನಲ್ಲಿ ಒಬ್ಬಂಟಿ ವಾಸವನ್ನ ನಡೆಸ್ತಾ ಇದ್ಲು. ಹಳೆ ಸಿಮ್ ಅನ್ನ ತೆಗೆದುಹಾಕಿ ಹೊಸ ಸಿಮ್ ಅನ್ನ ಖರೀದಿ ಮಾಡಿದ್ಲು ಪೂಜಾ. ಬೆಂಗಳೂರಿನಲ್ಲಿ ಅನುಮಾನಾಸ್ಪದ ರೀತಿಯಲ್ಲಿ ಒಬ್ಬಂಟಿಯಾಗಿದ್ದಂತಹ ಪೂಜಾ ಸಾವಿನ ತನಿಖೆ ಮುಂದುವರೆದಿದೆ. ಬೆಚ್ಚಿ ಬೀಳಿಸುವಂತ ಮಾಹಿತಿ ಸಿಗ್ತಾ ಇರುವಂತದ್ದು. ಅನುಮಾನಾಸ್ಪದ ರೀತಿಯಲ್ಲಿ ಲಾಕ್ ಆಗಿದ್ದಂತಹ ರೂಮ್ 1 BHK ರೂಮ್ ನಲ್ಲಿ ಇರ್ತಾಳೆ ಪೂಜಾ ದತ್ತ. ಕೆಲಸಕ್ಕೆ ಕೂಡ ರಾಜೀನಾಮೆಯನ್ನ 1 ವರ್ಷದ ಹಿಂದೆನೆ ನೀಡಿದ್ಲು ಅನ್ನುವಂಥದ್ದು ಈಗ ಸಿಕ್ಕಿರುವಂಥದ್ದು. ಇನ್ನು ರೂಮ್ ನ ವಾತಾವರಣವನ್ನ ನೋಡ್ತಾ ಹೋದಾಗ ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಿದ್ಲ ಪೂಜಾ ಅನ್ನೋ ರೀತಿಯಾಗಿ ಕೂಡ ತನಿಖೆ ಮಾಡ್ತಿದ್ರು. 3 ತಿಂಗಳ ಹಿಂದೆನೆ ಸಿಮ್ ವ್ಯಾಲಿಡಿಟಿ ಕೂಡ ಮುಗಿದು ಆಫ್ ಆಗಿತ್ತು. ಇತ್ತೀಚಿನ ದಿನಗಳಲ್ಲಿ ಪೂಜಾ ಮನೆಯಿಂದ ಆಚೆನೆ ಬರ್ತಾ ಇರ್ಲಿಲ್ವಂತೆ. ಸದ್ಯದ ತನಿಖೆಯಲ್ಲಿ ಕೊಲೆಯಾಗಿರೋ ಬಗ್ಗೆ ಯಾವುದೇ ರೀತಿಯಾದಂತ ಸಾಕ್ಷಿಗಳು ಸಿಗ್ತಾ ಇಲ್ಲ. ಇನ್ನು ಲವ್ ಫೇಲ್ಯೂರ್ ಆಗಿತ್ತಾ, ಕೌಟುಂಬಿಕ ಕಲಹವ, ವೈಯಕ್ತಿಕ ವಿಚಾರನ, ಸಾಕಷ್ಟು ಆಯಾಮಗಳಲ್ಲಿ ಆಳುಗೋಡಿ ಪೊಲೀಸರು ತನಿಖೆಯನ್ನ ನಡೆಸ್ತಾ ಇದ್ದಾರೆ. 3 ತಿಂಗಳ ಹಿಂದೆನೆ ವ್ಯಾಲಿಡಿಟಿ ಮುಗ್ದಿತ್ತು ಸಿಮ್ದು. ಹಾಗಾಗಿ ಬೇರೆ ಸಿಮ್ ಅನ್ನ ಬಳಸ್ತಾ ಇದ್ಲು. ಯಾವುದೇ ಹೊರಗೆ ಬರುವಂತದ್ದಾಗ್ಲಿ, ಬೇರೆ ವ್ಯಕ್ತಿಗಳ ಜೊತೆ ಮಾತುಕತೆ ನಡೆಸೋದಾಗ್ಲಿ ಯಾವುದೇ ರೀತಿಯಾದಂಥದ್ದನ್ನ ನಡೆಸ್ತಾ ಇರ್ಲಿಲ್ಲ ಪೂಜಾ. ಇನ್ನು ಇಲ್ಲಿ ನಿಜವಾಗ್ಲೂ ಕೂಡ ಕೊಲೆಯಾಗಿದ್ಯಾ ಅನ್ನುವಂತ ಪ್ರಶ್ನೆ ಇನ್ನೂ ಕೂಡ ಪ್ರಶ್ನೆಯಾಗಿ ಉಳ್ಕೊಂಡಿದೆ. ಇನ್ನ ತನಿಖೆ ಮುಂದುವರಿಸ್ತಾ ಇದ್ದಾರೆ. ಕೊಲೆಯಾಗಿರುವಂತ ಯಾವುದೇ ಸೂಚನೆಗಳು ಸಿಗ್ತಾ ಇಲ್ಲ ಅಂತ ತನಿಖೆಯಲ್ಲಿ ಹೇಳ್ತಾ ಇರುವಂತದ್ದು ಪೊಲೀಸರು. ಇನ್ನು ಲವ್ ಫೇಲ್ಯೂರ್ ಆಗಿತ್ತಾ, ಕೌಟುಂಬಿಕ ಕಲಹದಲ್ಲಿ ನೊಂದಿದ್ಲ ಪೂಜಾ, 3 ತಿಂಗಳಿಂದ ಡಿಪ್ರೆಷನ್ ಅಲ್ಲಿ ಇದ್ಲು ಅನ್ನುವಂತ ಅನುಮಾನ ವ್ಯಕ್ತವಾಗ್ತಾ ಇದೆ. ಇತ್ತೀಚೆಗೆ ಯಾರ ಜೊತೆ ಎಲ್ಲ ಸಂಪರ್ಕದಲ್ಲಿ ಇದ್ಲು ಪೂಜಾ ದತ್ತ ಜೀವನ ನಿರ್ವಹಣೆಗೆ ಹಣ ಎಲ್ಲಿಂದ ಬರ್ತಿತ್ತು? ಹಾಗಿದ್ರೆ ಕೆಲಸ ಬಿಟ್ಟಿದ್ರು ಕೂಡ ಪೂಜಾ ಮನೆಗೆ ಬಾಡಿಗೆ ಹೇಗ್ ಕಟ್ತಾ ಇದ್ಲು? ಇನ್ನು ಪೂಜಾ ಅಕೌಂಟ್ ಡೀಟೇಲ್ಸ್ ಸಂಗ್ರಹಕ್ಕೆ ಕೂಡ ಪೊಲೀಸರು ಮುಂದಾಗಿರುವಂತದ್ದು. ಬ್ಯಾಂಕ್ಗೆ 1 ವರ್ಷದ ಹಣದ ವಹಿವಾಟು ಕೇಳಿದ್ದಾರೆ ಪೊಲೀಸರು. ಈ ಹಿಂದೆ ಪೂಜಾ ದತ್ತ ಕೆಲಸ ಮಾಡ್ತಿದ್ದಂತ ಕಂಪ್ನಿಗೂ ಕೂಡ ನೋಟಿಸ್ ಕಳಿಸಿದ್ದಾರೆ. ಈಗ ಮತ್ತೊಂದು ಆಯಾಮವನ್ನ ಆಡುಗೋಡಿ ಪೊಲೀಸರು ಆರಂಭ ಮಾಡಿರುವಂತದ್ದು. ಬಾಡಿಗೆಯನ್ನ ಕಟ್ತಾ ಇಲ್ಲ ಅಂತ ಅಂದಾಗ ಬಾಡಿಗೆದಾರರು ಕೂಡ ಮಾತನಾಡಿರುವಂತದ್ದು ಯಾವ ರೀತಿ ಆಯ್ತು ಅಂದ್ರೆ ಹೊರಗೆ ಬರ್ತಾ ಇರ್ಲಿಲ್ಲ ಅಂತ. ಸೊ ಅವರು ಕೂಡ ಬಾಡಿಗೆ ಕಟ್ತಿರ್ಲಿಲ್ಲ ಅನ್ನುವಂತ ಏನು ದೂರನ್ನ ಕೂಡ ಮಾಡಿಲ್ಲ. ಹಾಗಿದ್ರೆ ಹೇಗ್ ಹಣ ಬರ್ತಾ ಇತ್ತು? ಕೆಲ್ಸಕ್ಕೆ ಹೋಗ್ತಾ ಇರ್ಲಿಲ್ಲ, ಯಾರ ಜೊತೆನೂ ಕೂಡ ಸಂಪರ್ಕದಲ್ಲಿ ಇರ್ತಾ ಇರ್ಲಿಲ್ಲ, ಸಿಮ್ ಕೂಡ ಬದಲಾವಣೆ ಮಾಡ್ಕೊಂಡಿದ್ಲು. ಹಾಗಾಗಿ ಎಲ್ಲ ಆಯಾಮಗಳಲ್ಲಿ ಈಗ ತನಿಖೆಯನ್ನ ಆರಂಭ ಮಾಡಿರುವಂತದ್ದು. ಇನ್ನು ಆಕೆ 1 ವರ್ಷದ ಹಿಂದೆ ಕೆಲಸ ಬಿಟ್ಟಂತಹ ಕಂಪನಿ ಏನಿದೆ ಅಲ್ಲಿಗೂ ಕೂಡ ನೋಟಿಸ್ ಕಳಿಸಿರುವಂತದ್ದು. ಈಕೆಯ ಅಕೌಂಟಿಗೆ ಎಷ್ಟು ಟ್ರಾನ್ಸ್ಫರ್ ಆಗ್ತಾ ಇತ್ತು ಕಂಪನಿಯಿಂದ, ಸ್ಯಾಲರಿ ಡೀಟೇಲ್ಸ್ ಆಗಿರಬಹುದು, ಸ್ಯಾಲರಿ ಡೇಟ್ಸ್ ಆಗಿರಬಹುದು, ಎಲ್ಲವನ್ನ ಕಲೆ ಹಾಕ್ತಾ ಇರುವಂತದ್ದು. ಹಾಗೇನೆ ಏನು ಸಮಸ್ಯೆ ಆಗಿರಬಹುದು, ವ್ಯಕ್ತಿತ್ವದಲ್ಲಿ ಏನಾದ್ರೂ ಅಂದ್ರೆ ಆಫೀಸಿಂದ ಬಿಡೋವಾಗ ಏನಾದ್ರೂ ಮಾನಸಿಕವಾಗಿ ಖಿನ್ನತೆಗೊಳಗಾಗಿಲ್ಲ, ಎಲ್ಲಾ ರೀತಿಯಾಗಿ ಈಗ ಎಲ್ಲ ಆಯಾಮದಿಂದ ತನಿಖೆನ ನಡೆಸ್ತಾ ಇರುವಂತದ್ದು ಪೊಲೀಸ್ ಅಧಿಕಾರಿಗಳು. ಪೂಜಾ ದತ್ತ ಜೀವನ ನಿರ್ವಹಣೆಗೆ ಹಣ ಎಲ್ಲಿಂದ ಬರ್ತಿತ್ತು? ಹಾಗಿದ್ರೆ ಏನು ಸಮಸ್ಯೆ ಆಯ್ತು ಇಂಥ ನಿರ್ಧಾರಕ್ಕೆ? ಅಥವಾ ಈಕೆ ಏನಾದ್ರೂ ಮಾಡ್ಕೊಂಡಿದ್ರೆ ಈ ನಿರ್ಧಾರ ಯಾಕೆ ತಗೊಂಡ್ಲು? ಖಿನ್ನತೆಗೆ ಒಳಗಾಗಿಲ್ಲ ಮಾನಸಿಕವಾಗಿ. ಅಕೌಂಟ್ ಡೀಟೇಲ್ಸ್ ಅನ್ನ ಸಂಗ್ರಹ ಮಾಡ್ತಾರೆ. ಈಗ ವಹಿವಾಟುಗಳು ಯಾವ್ಯಾವ ರೀತಿ ನಡೀತಾ ಇತ್ತು, ಏನು ವ್ಯವಹಾರವನ್ನ ಮಾಡ್ತಾ ಇದ್ಲು, ಹಾಗಿದ್ರೆ ಕೆಲಸ ಬಿಟ್ಟ ನಂತರದಲ್ಲಿ ಹೇಗೆ ಹಣ ಸಿಗ್ತಾ ಇತ್ತು ಅಂತ ಎಲ್ಲಾ ನಿಟ್ಟಿನಲ್ಲಿ ಈಗ ತನಿಖೆ ಮುಂದುವರೆದಿರುವಂತದ್ದು.